ನೋಡೋಣ. ಅದರ ರುಚಿಗೆ ಪ್ರಾಣಿ ಹಿಂಸೆ, ಅದರ ರುಚಿಗೆ ಜೀವ ಹಿಂಸೆ, ಮನದ ಚೇಷ್ಟೆಗೆ ಪರಧನದ ವಂಚನೆ, ಕಾಯ ಚಪಲಕ್ಕೆ ಕಾಮನ ವಶ, ಧನದಾಹಕ್ಕೆ ಲಂಚ ವಂಚನೆ, ಆತ್ಮ ಪ್ರತಿಷ್ಠೆಗೆ ಅರಚುವ ಮಾನವಿಲ್ಲದ ಈ ಮನಸ್ಸಿಗೆ ನಿಮ್ಮ ಶರಣರ ಸುಳ್ ನುಡಿಯ ಶಸ್ತ್ರಚಿಕಿತ್ಸೆಯ ನೀಡಿ ಕಾಯಯ್ಯ ಕರುಣಾಳು ವಿರೂಪಾಕ್ಷಲಿಂಗ ಪ್ರಿಯ ವೀರೇಶ್ವರ. ಅದರ ರುಚಿಗೆ, ನಾಲಿಗೆಯ ರುಚಿಗೆ ಪ್ರಾಣಿಗಳನ್ನ ಕೊಂದು ದೇವರ ಹೆಸರಿನ ಮೇಲೆ ಬ್ಯಾಟಿ ಮಾಡೋದು ಅಥವಾ ಪಾಪ ಮೂಕ ಪ್ರಾಣಿಗಳನ್ನ ಕೊಂದು ಆ ಮೂಲಕ ದೇವರ ಹೆಸರಿನ ಬಳಸಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಜನರನ್ನ ಕುರಿತು ಶರಣರು ಮಾತಾಡ್ತಾರೆ. ಅದರ ಮುಂದುವರೆದು ಮನದ ಚೇಷ್ಟೆಗೆ ಪರಧನ ವಂಚನೆ, ದುಡಿದು ಉಂಡಿರ್ತಕ್ಕಂಥ ಅನ್ನವೇ ಪಚನವಾಗೋದಿಲ್ಲ. ಯಾರೋ ದುಡಿದಿರ್ತಕ್ಕಂಥ ಅನ್ನವನ್ನ ಅವರು ಅಶಕ್ತರು ಅನ್ನುವಂತಹ ಕಾರಣಕ್ಕೆ ಕಸಿದುಕೊಂಡು ತಿಂದ್ರ ಏನಾಗಬಹುದು. ಒಂದು ಬಾರಿ ನದಿ ದಂಡೆಯೊಳಗ ಒಂದು ಊರು, ಅಲ್ಲಿ ಒಬ್ಬ ಅಂಬಿಗರ ಮನೆತನದ ಅಂಗವಿಕಲ ಯುವಕ. ಅವನಿಗೊಂದು ಕೈ ಇದ್ದಿದ್ದಿಲ್ಲ, ಒಂದು ಕಾಲು ಇದ್ದಿದ್ದಿಲ್ಲ. ಆದ್ರೆ ಅವ್ರ ಮನೆತನದ ಕೆಲಸ ಅಂದ್ರೆ ಮೀನ ಹಿಡಿದು ಮಾರಿ ಬದುಕೋದು. ಅವನಿಗೆ ಮಾರುವಷ್ಟು ಮೀನುಗಳು ಸಿಗ್ತಿರ್ಲಿಲ್ಲ. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಾಯಿ, ತಾನೊಬ್ಬ, ಒಂದು ಕಾಲೇ ಇಲ್ಲ ಕೈಯೇ ಇಲ್ಲ ಅಂದ್ರೆ ಯಾರು ಹೆಣ್ಣು ಕೊಟ್ಟಿದ್ದಿಲ್ಲ ಅವನಿಗೆ. ಒಂದ್ ದಿವಸ ಮುಂಜಾನೆ ಸೂರ್ಯೋದಯಕ್ಕೆ ಮೀನ್ ಹಿಡಿಲಿಕ್ಕೆ ಹೋದ. ಸುಮ್ಮನೆ ಕಥೆ ಕೇಳ್ರಿ, ಮಜಾ. ಮೀನ್ ಹಿಡಿಲಿಕ್ಕೆ ಹೋದ. ಅವತ್ತು ಯೋಗ ದೈವ ಒಂದು ಬುಟ್ಟಿ ತುಂಬಾ ಮೀನ್ ಸಿಕ್ಕುವ ಖುಷಿ ಆದ ಬಾಳ. ಒಂದೆರಡು ಊಟಕ್ಕಾದವು, ಒಂದಷ್ಟನ್ನ ಮಾಡಿಕೊಂಡು ಬಂದ್ರ ಬೆಲ್ಲ, ಮೆಣಸಿನಕಾಯಿ, ಉಪ್ಪ, ಖಾರಿಕ ಆದೀತು ಅಂತ ಕನಸು ಕಟ್ಕೊಂಡ. ಅವ ಚಂತಾನ ಹಿಡವ. ಅವ್ರ ತಾಯಿ ಬಂದು ಬುಟ್ಟಿ ಹೊತ್ಕೊಂಡು ಇವನೊಂದು ಕೈ ತನ್ನ ಹೆಗಲ ಮೇಲೆ ಇಟ್ಕೊಂಡು ಮಲಿ ಕರ್ಕೊಂಡು ಬರಕ್ಕೆ. ಯಾಕಂದ್ರೆ ಕಾಲು ಇರ್ಲಿಲ್ಲ, ಕೈ ಇರ್ಲಿಲ್ಲ, ಒಂದ ಕಾಲ ಮೇಲೆ ಕುಂತ್ಕೊಂಡು ಬರ್ಬೇಕು. ಬುಟ್ಟಿ ತುಂಬಾ ದುಡಿಮೆಯ ಮೀನ್ ಸಿಕ್ಕಿದ್ದು. ಅದರ ದಾರಿ ಮೇಲೆ ಹೊಳೆಗುಂಟ ಆ ಊರಿನ ಒಬ್ಬ ಕುಸ್ತಿ ಪೈಲ್ವಾನ್, ಆ ಊರಿನ ಒಬ್ಬ ಕುಸ್ತಿ ಪೈಲ್ವಾನ್ ಹೊಂಟಿದ್ದ. ಇವನ್ ಬುಟ್ಟಿ ತುಂಬಾ ಮೀನ ನೋಡ್ದ, ಕಸ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ತುಕೊಂಡ. ಏನ ನಾನು ಕೈ ಕಾಲು ಇಲ್ಲಾರ್ದವ, ಏನೋ ದೇವರ ಕೃಪಾ ಒಂದಷ್ಟು ಸಿಕ್ಕಾವು, ಅದಕ್ಕೆ ನನ್ನ ಅನ್ನವನ್ನ ಕಸ್ಕೋಬೇಡ ಅಂದ. ಕೈ ಮುಗಿತೀನಿ ಅಂದ.
ಕುಂಟವತ ಬಂದ ಅವ್ರ ಕಾಲ್ ಹಿಡಿದ, ಕಾಲಿನಿಂದ ಜಾಡಿಸಿ ಬಗೆದು ಆ ಬುಟ್ಟಿ, ಮೀನದ ಬುಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಹೊಂಟ. ಒಂದಷ್ಟು ದೂರ ಹೋಗಿದ್ದ, ಆ ಬುಟ್ಟಿ ಒಳಗಿನ ಒಂದು ಅರೆಜೀವದ ಮೀನ, ಇನ್ನ ಪೂರ ಸತ್ತಿರ್ಲಿಲ್ಲ ಅದು. ಅರೆಜೀವದ ಮೀನ ಇವನೊಂದು ಬಟ್ ಕಚ್ಚಿತು. ಯಾವಾಗ ತನುವಿಗೆ ಹಾನಿ ಆತಲ್ಲ, ಅವಾಗ ಆ ಬುಟ್ಟಿ ದಪ್ಪನ ಕೆಳಗೆ ಒಗೆದು ಬಟ್ ಹಿಡ್ಕೊಂಡ. ಒಂದರಿ ರಕ್ತ ಬಂದಿತ್ತು. ಅದನ್ನು ಒರೆಸ್ಕೊಂಡು ಹೊಳ್ಳಿ ಕೆಳಗೆ ಬಿದ್ದಿರ್ತಕ್ಕಂಥ ಮೀನುಗಳನ್ನು ತಗೋಬೇಕಂತ ಬಾಗಿದ. ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಹಂದಿ, ನಾಯಿ ಬಂದು ಇದೆಲ್ಲ ಮೀನ ಆಯ್ಕೊಂಡು ಹೋದ್ರು. ಯಾರದೋ ದುಡಿಮೆಯನ್ನ ಕದ್ದುಕೊಂಡು ಬಂದಿದ್ದ, ಮಣ್ಣು ಪಾಲಾಗೋತು. ಗಾಯರ ಬಿಡ್ಲಿಲ್ಲ, ಕೈ ಗಾಯ ಆಯ್ತು. ಮನೆಗ್ ಬಂದು ಅದಕ್ಕೊಂದಿಟ್ಟು ಏನೋ ಹಚ್ಕೊಂಡ, ಅರ್ವಿ ಸುತ್ತಕೊಂಡ. ಬೆಳಗನ ಹೊಡಿಲಾಕತ್ತದು ಸೊಟ ಸೊಟ ಸೊಟ. ಅದ ಊರಾಗಿದ್ದ ಡಾಕ್ಟರ್ ಕಡೆ ತೋರ್ಸಾಕ್ ಹೋದ. ಅದ ಊರಾಗಿದ್ದ ಡಾಕ್ಟರ್ ಕಡೆ ತೋರ್ಸ್ಲಿಕ್ಕೆ ಹೋದ. ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಒಂದು ಇಂಜೆಕ್ಷನ್ ಹಾಕಿ ಬ್ಯಾಂಡೇಜ್ ಸುತ್ತಿ, ಏನ್ ದೊಡ್ಡ ಗಾಯ ಆಗಿದ್ದಿಲ್ಲ, ಮೀನ್ ಕಚ್ಚಿತ್ತು, ಕಳಿಸಿದ್ರು. ಮುಂಜಾನೆ ಏನೊಟ್ಟಿಗೆ ಇಡೀ ಬಟ್ಟ ಹಚ್ಚ ಹಸಿರಾಗಿ ಉಬ್ಬಿತು. ಡಾಕ್ಟರ್ ಅಂದ್ರು, ನೋಡ್ರಿ ಇದು ಮೀನ್ ಕಚ್ಚಬೇಕಿಲ್ಲ. ನಾನು ಹೊಳಿದಂಡಾಗಿನ ಡಾಕ್ಟರ್ನೇ, ಅನೇಕ ಜನ ನನ್ನ ಕಡೆ ಬರ್ತಾರೆ. ಇದೊಂದು ಡಿಫರೆಂಟ್ ಅದ, ಬ್ಯಾರೆ ಅದ, ಅದಕ್ಕೊಂದು ಸ್ವಲ್ಪ ದೊಡ್ಡ ದವಾಖಾನಿಗೆ ಹೋಗಿ ಅಂತ ಬಾಗಲಕೋಟೆಗೆ ಹೋದ. ಅವ್ರು ಚೆಕ್ ಮಾಡಿದ್ರು, ಬ್ಲಡ್ ಚೆಕ್ ಮಾಡಿದ್ರು. ಅವ್ರು ಅಂದ್ರು, ಅವರು ಇದು ಹೆವಿ ಇನ್ಫೆಕ್ಷನ್ ಆಗೈತಿ, ಬಹುಶಃ ಶಾರ್ಪ್ ಕಚ್ಚಿರ್ಬೋದು ನಿಮ್ಗ ಅಂದ್ರು. ಇಲ್ರಿ, ಆ ಕೈಕಾಲ್ ಇಲ್ಲಾರ್ದಾವ್ ಮೀನ ಹಿಡಿದಿದ್ದ, ಆ ಮೀನದ ಬುಟ್ಟಾಗ ಪಸಂದ ನನಗೆ ಮೀನನ ಕಡ್ದದ ಅಂತ ಅವ ಅಂದ. ಇಲ್ಲ, ಈ ಬಟ್ ಕತ್ತರಿಸಿದ್ರೆ ನೀವು ಉಳಿತೀರಿ, ಇರ್ಲಿಕ್ಕಿಲ್ಲ ಅಂದ್ರ ಡಾಕ್ಟರ್. ಮತ್ ನಾನ ಉಳಿಲಿಲ್ಲ ಅಂದ್ರೆ ಏನ್ ಮಾಡೋದದ, ಕತ್ತರಿಸ್ಬಿಡ್ರಿ ಅಂದ. ಡಾಕ್ಟರ್ ಬಟ್ ಕತ್ತರಿಸಿ ಟ್ರೀಟ್ಮೆಂಟ್ ಮಾಡಿ ಒಂದು 15-20 ದಿವಸ ಇಟ್ಕೊಂಡು ಗಾಯ ಮಾಯಿಸಿ ಹೊಳ್ಳಿ ಕಳಿಸಿದ್ರು. ಊರಿಗೆ ಬಂದ 2 ದಿವಸ ಇದ್ದ. 3ನೇ ದಿವಸಕ್ಕೆ ಇಡೀ ಕೈಯೆಲ್ಲ ಹಸಿರಾತು. ಅವ ಅನ್ಕೊಂಡ ಈ ಡಾಕ್ಟರ್ ಶಾಣೆ ಇರ್ಲಿಕ್ಕಿಲ್ಲ ಅಂತ ಹೇಳಿ ಮೀರಜ್ ಹೋದ. ಮೀರಜ್ದಾಗ ಹೋಗ್ಬಿಟ್ಟಿಗೆ ಡಾಕ್ಟರ್ ಟೆಸ್ಟ್ ಮಾಡಿದ್ರು. ಇದು ಇಷ್ಟ ಕಟ್ ಮಾಡಬಾರ್ದಾಗಿತ್ತು, ಪೂರಾ ಇನ್ಫೆಕ್ಷನ್ ಮುಡ್ಡಿ ತರ ಬಂದದ ಅಂದ್ರು. ಆಯ್ತು ಮಾರಾಯ, ಕತ್ತರಿಸ್ಬಿಡ್ರಿ ಅಂದ್ರು. ಮುಡ್ಡಿ ತನ ಕೈ ಕತ್ತರಿಸಿದ್ರು, ಆರಾಮ ಆಗ್ಲಿಲ್ಲ, ಎದಿ ನೋವು ಶುರು ಆಯ್ತು. ಡಾಕ್ಟರ್ ಚೆಕ್ ಮಾಡಿದ್ರು ಎಲ್ಲ. ಇದು ಬಹಳ ವಿಚಿತ್ರ ಅದಲ್ಲ, ಗಾಯ ಏನ್ ಮಾಡ್ಕೊಂಡಿದ್ದೆ ಅಂತ ಕೇಳಿದ್ರು. ಏನಿಲ್ಲ, ಮೀನ ಕಚ್ಚಿತ್ತು. ಮೀನ ಕಚ್ಚಿಸ್ಕೊಳಕ್ ನೀವು ಹೊಳ್ಯಾಗ ಯಾಕೆ ಹೋಗಿದ್ದಿ ಅಂತ ಅವ್ರು ಕೇಳಿದ್ರು, ಅಥವಾ ಹಳದಾಗ ಯಾಕೆ ಹೋಗಿದ್ದಿ ಅಂತ ಕೇಳಿದ್ರು. ಇಲ್ರಿ, ನಾವು ಹೊಳ್ಯಾಗನೂ ಕಚ್ಚಿಸ್ಕೊಂಡಿಲ್ಲ, ಹಳದಾಗನೂ ಕಚ್ಚಿಸ್ಕೊಂಡಿಲ್ಲ, ಡೋಳ್ಯಾಗನೂ ಕಚ್ಚಿಸ್ಕೊಂಡಿಲ್ಲ. ಒಬ್ಬ ನಮ್ಮ ಊರಾಗ ಕೈ ಕಾಲು ಇಲ್ರಿ ಅವಾಗ. ನೋಡ್ರಿ, ನೀವು ಯಥಾರ್ಥಿದ್ದವ್ರು ಹುಡುಗಾಟಿಗೆ ಆಗ್ತಿರ್ತೀವಿ, ನಮ್ ಶೆಟ್ರ್ ಅಂತವ್ರು ಅಪಹಾಸ್ಯ ಮಾಡ್ತಿರ್ತೀವಿ. ಪರಿಣಾಮ ಏನಾಗ್ತದೆ ಅನ್ನೋದು ನೋಡ್ರಿ. ಅವ ಡಾಕ್ಟರ್ ಹೇಳ್ದ, ಇದಕ್ಕ ಮೆಡಿಕಲ್ ಸೈನ್ಸ್ ಟ್ರೀಟ್ಮೆಂಟ್ ಇಲ್ಲ. ಯಾವನ ಕೈಯೊಳಗಿನ ಅನ್ನ ಕಸ್ಕೊಂಡಿಲ್ಲ ದುಡಿದದ್ದು, ಹೋಗಿ ಅವನ್ ಬಲ್ಲಿ ಹೋಗಿ ಕ್ಷಮಾ ಕೇಳ್ಬಿಡು. ಅವ್ನು ಕ್ಷಮಾ ಕೇಳ್ಬಿಡು, ಬಹುಶಃ ಆರಾಮಾಗ್ಬೋದು. ಪೂರಾ ಕೈನೇ ಕಟ್ಟಾಗ್ಯದಂದ್ರೆ ನೀನ್ ಇಡೋದು ಇದು ಪತ್ತಿಗೇಡಿ ಅಂದ ಡಾಕ್ಟರ್. ಅವನು ಒಂದೊಂದು ಆಧ್ಯಾತ್ಮವಾದಿ ಇದ್ದ, ಮೀರಜ್ದ ಕುಲಕರ್ಣಿ ಡಾಕ್ಟರ್.
ಊರಿಗೆ ಬಂದು ಆ ತಾಯಿ ಮಕ್ಕಳಿಗಿಬ್ಬರಿಗೆ ಪಾದಕ್ಕೆ ಬಿದ್ದು, ನಿಮ್ಮ ಅನ್ನವನ್ನು ಕಸಿಕೊಂಡಿದ್ದು ತಪ್ಪಿಗೆ ನಾನು ಇಷ್ಟು ಉಂಡೀನಿ, ಈಗರ ಕ್ಷಮಾ ಮಾಡ್ರಿ ಅಂತ ಹೇಳಿ ಹೆಂಡತಿ ಕೈಲೆ ಚೆನ್ನಾಗಿ ಊಟ ಅಡಿಗೆ ಮಾಡಿಸಿ ಅವ್ರಿಬ್ಬರಿಗೆ ಹೋಗಿ ಊಟ ಮಾಡಿಸಿದ. ಆರಾಮಾದ. ಅದಕ್ಕ ಯಾರು ಅಬಲರಿರ್ತಾರ, ಯಾರು ಶಕ್ತಿಯನ್ನು ಕಳ್ಕೊಂಡವ್ರು ಇರ್ತಾರ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ಸತ್ತು ಹೋಗಿದ್ದಾನೆ, ಅವನ ವಿಧವಾ ಹೆಂಡತಿ 4 ಮಕ್ಕಳು ಕಟ್ಟಿಕೊಂಡು ಮೈದನ ಭಾವ ಎಷ್ಟು ನನ್ನ ಪಾಲಿಗೆ ಬರ್ತದ ಅಷ್ಟು ಆಸ್ತಿ ಕೊಡು, ಎಷ್ಟು ಬರ್ತದ ಅಷ್ಟು ಕೊಡಿಯಪ್ಪ ನಾ ಬದುಕ್ತೀನಿ ಅಂತ ಅಂಗಲಾಚಿ ಕೇಳಿದಾಗ, ನಿನಗೆ 4 ಹೆಣ್ಣದವ ಯಾಕೆ ಕೊಡ್ಬೇಕು ಹೋಗು ಅಂತ ನಾವು ಸಹಜವಾಗಿ ಕಾಣ್ತೀವಿ. ನ್ಯಾಯ ಕೇಳಾಕ ದೈವದತ್ತ ಹೋದ್ರು ಕೂಡ ಇತ್ತೀಚಿನ ದೈವ ನಾನು ನಿಮ್ಮೂರ ಅಂತ ಹೇಳುವುದಿಲ್ಲ, ಆ ಕಡೆ ನಮ್ಮೂರ ಕಡೆ ಯಾರಿಗೆ ನ್ಯಾಯ ಹೇಳ್ತೀವಿ ನಾವು ದೈವದವರು ಅಂತ ಹೇಳಿದ್ರ, ಯಾರು ಬಲ ಇರ್ತದ ಅವ್ರ ಕಡೆ. ಯಾರಿಗೆ ಬಲ ಇರಂಗಿಲ್ಲ ನೆಲ ಎದ್ದು ಬೀಳ್ತದಂತ. ಆದ್ರ ಒಂದ್ ದಿವಸ ದೈವ ಆದಲ್ಲ, ಆ ತಾಯಿ ಬಂದು ಶರಣಪ್ಪನ ಎದುರಿಗೆ ಒಂದು ಹನಿ ಕಣ್ಣೀರು ಹಾಕಿ, ಶರಣಪ್ಪ ನೀನ ಕಾಯ್ಬೇಕು, ನನಗೆ ಅನ್ಯಾಯ ಮಾಡಿದವರ ಬದುಕನ್ನ ಹೆಂಗ್ ಮಾಡ್ತೀವಿ, ನನ್ನ ಬದುಕನ್ನ ಹೆಂಗ್ ಮಾಡ್ತೀವಿ ನೋಡ ಶರಣಪ್ಪ ಅಂತ ಕೈ ಮುಗಿದ್ಬಿಟ್ರ, ನಿಮ್ಮನ್ನು ಶರಣಪ್ಪ ಕಾಯ್ತಾರ, ಅವ್ರನ್ನ ಶರಣಪ್ಪನೇ ನೋಡ್ತಾನ. ಆತ ಶಾಪ ಮತ್ತು ಅನುಗ್ರಹ ಎರಡನ್ನೂ ನೀಡಬಲ್ಲ. ಹೀಗೆ ಶರಣರ ಈ ವಚನವನ್ನ ನೋಡಿದ ಮೇಲೆ ನಮ್ಮ ಗವಾಯಿಗಳ ಒಂದು ಹಾಡನ್ನು ಕೇಳಿ ತದನಂತರ ನೇರವಾಗಿ ಶರಣರ ಪುರಾಣಕ್ಕೆ ನಾವು ಬರೋಣ. ಆ